ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಇವತ್ತು IPL ನಾಗ ಡಬಲ್ ಧಮಾಕ್ ಐತಿ, ಡಬಲ್ ಹೆಡರ್ ಐತಿ. ಒಂದನೇ ಮ್ಯಾಚ್ DC ವರ್ಸಸ್ MI ಆದ್ರೆ ಎರಡನೇ ಮ್ಯಾಚ್ GT ವರ್ಸಸ್ LSG. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಬಗ್ಗೆ ಮಾತಾಡೋಣ. ನಿನ್ನೆ RR ವರ್ಸಸ್ RCB ಮ್ಯಾಚ್ ಇತ್ತು. ಇದ್ರೊಳಗೆ ನಮ್ಮ ಪ್ರೆಡಿಕ್ಷನ್ RR ಈ ಮ್ಯಾಚ್ ವಿನ್ ಆಗಬಹುದು ಅಂತ ಹೇಳಿತ್ತು, ವಿನ್ ಆಯಿತು. ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮ್ಯಾಚ್ ರಿವ್ಯೂ ಅಂತೇಳಿ ಏನೋ ಮಾಡೀನಿ, ಆ ಲಿಂಕ್ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ರೀ. ಈ ವಿಡಿಯೋ ಮುಗಿದ್ಮ್ಯಾಗ ನೀವು ಆ ವಿಡಿಯೋ ನೋಡ್ರಿ. ಈಗ ಇವತ್ತಿನ ಮ್ಯಾಚಸ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ತಡ ಮಾಡೋಣ, ಬರ್ರಿ ಶುರು ಮಾಡೋಣ. IPL 2024ರ 20ನೇ ಮ್ಯಾಚ್ DC ವರ್ಸಸ್ MI. ಇದು ಎಲ್ಲಿ ನಡೀತೈತೆ ಅಂದ್ರೆ ವಾಂಖೇಡೆ ಒಳಗೆ ನಡೀತೈತಿ. ಮುಂಬೈ ಇಂಡಿಯನ್ಸ್ ಹೋಮ್ ಗ್ರೌಂಡ್ ಇದು. ಇಲ್ಲಿ ಟೋಟಲ್ ಆಗಿ 112 IPL ಮ್ಯಾಚಸ್ ಆಗ್ಯಾವ. ಅದ್ರೊಳಗೆ ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ 51 ಸಲ ವಿನ್ ಆದ್ರೆ, ಚೇಸಿಂಗ್ ಮಾಡಿದ ಟೀಮ್ 61 ಸಲ ವಿನ್ ಆಗೈತಿ. ಇಲ್ಲಿ ಲಾಸ್ಟ್ ಮ್ಯಾಚ್ ಏನಾಗಿತ್ತು, ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಭಾರಿ ಒಂಥರ ಆಶ್ಚರ್ಯ ಆಗ್ಬಿಟ್ಟಿತ್ತು ಎಲ್ಲರಿಗೆ. ಈ ಪಿಚ್ ನೋಡ್ರಿ, ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಹೇಳಿ ಎಲ್ಲರೂ ಕರಿತಾರೆ ಇದಕ್ಕೆ. ಬ್ಯಾಟಿಂಗ್ ಭಾರಿ ಈಸಿ ಆಗ್ತೈತಿ ಈ ಪಿಚ್ನಾಗ. ಇಂಥ ಪಿಚ್ನಾಗ ಮುಂಬೈ ಇಂಡಿಯನ್ಸ್ದವರು ಹೋದ್ಸತ ಏನು ಇಲ್ಲಿ ಮ್ಯಾಚ್ ಆಗಿತ್ತು ರಾಜಸ್ಥಾನ್ ವಿರುದ್ಧ, ಅಲ್ಲಿ 127 ರನ್ ಹೊಡೆದ್ರು. ಅದನ್ನು ಕಂಫರ್ಟೇಬಲ್ ಆಗಿ ರಾಜಸ್ಥಾನ್ ರಾಯಲ್ಸ್ ಅವ್ರು ಚೇಸ್ ಮಾಡಿದ್ರು. 6 ವಿಕೆಟಿಂದ ಆ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಅವ್ರು ಗೆದ್ದಿದ್ರು. ಈಗ ನೋಡ್ರಿ, ಮಧ್ಯಾಹ್ನ ಮ್ಯಾಚ್ ಇತ್ತಪ್ಪ ಅಂದ್ರೆ ಈ ಪಿಚ್ ಒಂದು ಸ್ವಲ್ಪ ಬೇರೆ ಬಿಹೇವ್ ಮಾಡ್ತೈತಿ. ನೈಟ್ ಮ್ಯಾಚ್ ಇತ್ತಂದ್ರೆ ಒಂದು ಸ್ವಲ್ಪ ಬೇರೆ ಬಿಹೇವ್ ಮಾಡ್ತೈತಿ. ನೈಟ್ ಮ್ಯಾಚ್ನಾಗ ಚೇಸಿಂಗ್ ಇದ್ದಿದ್ದ ಟೀಮಿಗೆ 190 200 ಇದ್ರೂ ಒಂದು ಸ್ವಲ್ಪ ಚೇಸ್ ಮಾಡಿ ತೆಗಿಬೋದು ಅಂತ ಸಿಚುವೇಶನ್ ಇರ್ತೈತಿ ನೈಟ್ ಒಳಗೆ. ಮಧ್ಯಾಹ್ನ ಹೆಂಗಿರ್ತೈತೆ ಅಂದ್ರೆ ಇಲ್ಲಿ ಒಂದು ವಿನ್ನಿಂಗ್ ಸ್ಕೋರ್ 185ರಿಂದ 195 ಹೊಡೆದ್ರೆ ಒಂದು ವಿನ್ನಿಂಗ್ ಸ್ಕೋರ್ ಆಗ್ಬಹುದು. ಒಂದಂತರೂ ಕನ್ಫರ್ಮ್ ಐತಿ, ಈ ಗ್ರೌಂಡ್ನಾಗ ಬ್ಯಾಟ್ಸ್ಮನ್ಸ್ ಅಂತರೂ ಭಾರಿ ಎಂಜಾಯ್ ಮಾಡ್ತಾರೆ. ಇಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗೆ ಇವೆರಡು ಟೀಮ್ ನಡು 33 ಸಲ ಮುಖಾಮುಖಿ ಆಗೈತಿ. ಅದ್ರೊಳಗೆ ಮುಂಬೈ ಇಂಡಿಯನ್ಸ್ 18 ಸಲ ಗೆದ್ರೆ, ಡೆಲ್ಲಿ ಕ್ಯಾಪಿಟಲ್ಸ್ 15 ಸಲ ಗೆದ್ದೈತಿ. ಇನ್ನು ಈ ಒಂದು ಸ್ಟೇಡಿಯಂನಾಗ ಇವರಿಬ್ಬರು ನಡು 9 ಮ್ಯಾಚ್ ಆಗ್ಯಾವ. ಅದ್ರೊಳಗೆ 6 ಸಲ ಮುಂಬೈ ಇಂಡಿಯನ್ಸ್ ಗೆದ್ರೆ, 3 ಸಲ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದೈತಿ. ಅಂದ್ರೆ ಮುಂಬೈ ಇಂಡಿಯನ್ಸ್ ಅವ್ರ ಹೋಮ್ ಗ್ರೌಂಡ್ನಾಗೂ ಬಂದು ಒಂದು 3 ಮ್ಯಾಚ್ ಗೆದ್ದಾರೆ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಒಳಗೆ ಏನು ಜಾಸ್ತಿ ಫರಕ್ ಇಲ್ಲ. ಮುಂಬೈ ಇಂಡಿಯನ್ಸ್ ಇಲ್ಲಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಸ್ವಲ್ಪ ತೆಳಗೈತಿ. 3 ಮ್ಯಾಚ್ ಅಷ್ಟೇ ಅವ್ರಿಗಿಂತ ಕಡಿಮೆ ಗೆದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ದವರು. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ, ಈಗ ಮುಂಬೈ ಇಂಡಿಯನ್ಸ್ ಟೀಮ್ನಾಗ ಒಂದು ದೈತ್ಯ ಪ್ಲೇಯರ್, ಇಂಡಿಯನ್ 360 ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಎಂಟ್ರಿ ಆಗೈತಿ ಇಂಜುರಿ ಸಮಸ್ಯೆದಿಂದ. ಒಂದು 3 ಮ್ಯಾಚ್ ಮುಂಬೈ ಇಂಡಿಯನ್ಸ್ದವ್ರು ಏನು ಆಡಿದ್ರು ಹಿಂದೆ, ಆ ಮ್ಯಾಚ್ನಾಗ ಇವ್ರು ಅವೈಲಬಲ್ ಇರಲಿಲ್ಲ. ಈ ಮ್ಯಾಚ್ನಾಗ 100% ಅವೈಲಬಲ್ ಇರ್ತಾರೆ. 100% ಈಗ ಅವ್ರು ಫಿಟ್ ಅದಾರ. ಒಬ್ಬ ಬ್ಯಾಟ್ಸ್ಮನಿಗೆ ಕಮ್ ಬ್ಯಾಕ್ ಮಾಡೋಕೆ ಇದಕ್ಕಿಂತ ದೊಡ್ಡ ಗ್ರೌಂಡ್ ಬೇಕಾಗಿಲ್ಲ. ಸ್ಕಾಯ್ ಅವ್ರಿಗೆ ಒಂದು ಭಾರಿ ಆಪರ್ಚುನಿಟಿ ಐತಿ ಈ ಗ್ರೌಂಡ್ನಾಗ. ಸ್ಟೈಲಲ್ಲೇ ಐ ಆಮ್ ಬ್ಯಾಕ್ ಅಂತೇಳಿ ಹೇಳಕ್ಕೆ. ಮುಂಬೈ ಇಂಡಿಯನ್ಸ್ದವರು ಲಾಸ್ಟ್ 3 ಮ್ಯಾಚ್ ಒಳಗೆ 3 ಮ್ಯಾಚ್ ಸೋದು ಪಾಯಿಂಟ್ಸ್ ಟೇಬಲ್ನಾಗ ಎಲ್ಲರಿಗಿಂತ ಲಾಸ್ಟ್ 10 ನಂಬರ್ ಪೊಸಿಷನ್ ಒಳಗೆ ಅದಾರ. ಮುಂಬೈ ಇಂಡಿಯನ್ಸ್ ಓಪನರ್ಸ್ ಅದಾರ ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಅವ್ರ ಕಡೆದಿಂದ ಬ್ಲಾಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬರಲಾಗೈತಿ. ಈ ಮ್ಯಾಚ್ನಾಗ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ರೋಹಿತ್ ಶರ್ಮಾ ಅಥವಾ ಇಶಾನ್ ಕಿಶನ್ ಇಬ್ಬರೊಳಗೆ ಯಾರೇ ಒಬ್ಬರು ಇವತ್ತು ಧೂಳು ಎಬ್ಬಿಸ್ತಾರಂತ ಹೇಳಿ ನನಗೆ ಅನ್ಸತೈತಿ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಬಗ್ಗೆ ಮಾತಾಡಿದ್ರೆ 4 ಮ್ಯಾಚ್ ಆಡ್ಯಾರ. ಅದ್ರೊಳಗೆ 1 ಮ್ಯಾಚ್ ಗೆದ್ದು ಮುಂಬೈ ಇಂಡಿಯನ್ಸ್ಗಿಂತ ಭಾಳ ಏನಿಲ್ಲ, 1 ಸ್ಟೆಪ್ ಮ್ಯಾಗ ಅದಾರ. 9 ನಂಬರ್ ಪೊಸಿಷನ್ಯಾಗ ಅದಾರ. ಖಲೀಲ್ ಅಹಮದ್ ಅವರಿಗೆ ಪವರ್ ಪ್ಲೇ ಒಳಗೆ ಒಂದು ಸ್ವಲ್ಪ ಸ್ವಿಂಗ್ ಸಿಕ್ತಂದ್ರೆ ಬ್ಯಾಟ್ಸ್ಮನ್ಗಳಿಗೆ ಮುಟ್ಟಕ್ಕೆ ಹೋಗಂಗಿಲ್ಲ. ಎಲ್ಲೋ ಪಿಚ್ ಆಗಿ ಎಲ್ಲೋ ಲ್ಯಾಂಡ್ ಆಗ್ತಾವೆ ಇವ್ರ ಬಾಲ್ ಅಂತರು. ಈಗ ರೀಸೆಂಟಾಗಿ ಭಾರಿ ಪರ್ಫಾರ್ಮೆನ್ಸ್ ಐತಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಕಡೆದಿಂದ ಖಲೀಲ್ ಅಹಮದ್ ಅವ್ರದ್ದು. ಇನ್ನು ರಿಷಬ್ ಪಂತ್ ಅವರು ಬ್ಯಾಕ್ ಟು ಬ್ಯಾಕ್ 50 ಹೊಡೆದು ಬರತ್ತಾರ. ಇವರು ಹೈಯೆಸ್ಟ್ ಸ್ಕೋರರ್ DC ಪರವಾಗಿ ರಿಷಬ್ ಪಂತ್ ಅವರು. ಇವರು ಹೊರತಾಗಿ DC ಕಡೆಯಿಂದ ಯಾರು ಸ್ಕೋರ್ ಮಾಡ್ಯಾರ ಅಂದ್ರೆ ಅದು ಡೇವಿಡ್ ವಾರ್ನರ್. ಆ ಪಿಚ್ ನೋಡ್ರಿ, ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಐತಿ. ಎರಡು ಟೀಮ್ನಾಗ ಚಲೋ ಬ್ಯಾಟರ್ಸ್ ಅದಾರ. ಈ ಕಡೆ ಮಿಚೆಲ್ ಮಾರ್ಷ್, ಡೇವಿಡ್ ವಾರ್ನರ್, ಪೃಥ್ವಿ ಶಾ, ಟ್ರಿಸ್ಟನ್ ಸ್ಟಬ್ಸ್ ಮತ್ತು ರಿಷಬ್ ಪಂತ್ ಆದ್ರೆ ಈ ಕಡೆ ಈಗ ಸೂರ್ಯ ಭಾವ್ ಅವರ ಎಂಟ್ರಿ ಆಗೈತಿ. ಆ ಸೂರ್ಯ ಭಾಯ್ ಅವರ ಎಂಟ್ರಿ ಆದ್ಮ್ಯಾಗ ಮುಂಬೈ ಇಂಡಿಯನ್ಸ್ ಟೀಮ್ ಒಂದು ಬೇರೆ ಲೆವೆಲ್ನಾಗೆ ಕಾಣಿಸ್ತೈತಿ. ಇದ್ರೊಳಗೆ ಏನೂ ಡೌಟ್ ಇಲ್ಲ. ಇನ್ನು ಲಾಸ್ಟಿಗೆ ಈ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ, ಈ ಮ್ಯಾಚ್ನಾಗ ಯಾವ ಟೀಮ್ ವಿನ್ ಆಗ್ಬೋದು? ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ಮುಂಬೈ ಇಂಡಿಯನ್ಸ್ ಅವರ ಫಸ್ಟ್ ಗೆಲುವು ದಾಖಲಿಸ್ಬೋದು ವಾಂಖೇಡೆ ಸ್ಟೇಡಿಯಂನಾಗ. ನಿಮಗೇನು ಅನಿಸ್ತೈತಿ? ಯಾವ ಟೀಮ್ ಈ ಮ್ಯಾಚ್ನಾಗ ಗೆಲ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ಎರಡನೇ ಮ್ಯಾಚ್ IPL 2024ರ 21ನೇ ಮ್ಯಾಚ್ ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಇದು ಎಲ್ಲಿ ನಡೀತೈತೆ ಅಂದ್ರೆ ಎಕಾನಾ ಕ್ರಿಕೆಟ್ ಸ್ಟೇಡಿಯಂ ಲಕ್ನೋನಾಗ ನಡೀತೈತಿ. ಇಲ್ಲಿ ಏನು ಲಾಸ್ಟ್ ಮ್ಯಾಚ್ ನಡೆದಿತ್ತು, ಪಂಜಾಬ್ ಕಿಂಗ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್.
ನಾವು ಅನ್ಕೊಂಡಿದ್ವಿ ಪಿಚ್ ಒಂದು ಸ್ವಲ್ಪ ಸ್ಲೋ ಇರ್ಬೋದು ಅಂತೇಳಿ. ಆದ್ರೆ 199 ಹೊಡೆದಿದ್ರು ಫಸ್ಟ್ ಬ್ಯಾಟಿಂಗ್ ಆಡಿ ಲಕ್ನೋ ಸೂಪರ್ ಜೈನ್ಸ್ ಟೀಮ್. ಅದನ್ನ ಚೇಸಿಂಗ್ ಮಾಡತ್ತಿದ್ದ ಪಂಜಾಬ್ ಕಿಂಗ್ಸ್ 178 ರನ್ ಹೊಡೆದ್ರು. ಲಾಸ್ಟಿಗೆ ಇನ್ನೇನು ಗೆಲ್ತಾರ ಅನ್ನೋಷ್ಟ್ರೊಳಗೆ ಲಾಸ್ಟಿಗೆ ಹೋಗಿ ಮ್ಯಾಚ್ ಎಲ್ಲ ಲಕ್ನೋ ಸೂಪರ್ ಜೈನ್ಸ್ ಟೀಮ್ ಕಡೆ ಹೋಗಿತ್ತು. ಅಲ್ಲಿ ಲಕ್ನೋ ಸೂಪರ್ ಜೈನ್ಸ್ ವಿನ್ ಆಗಿತ್ತು. ಈ ಮ್ಯಾಚ್ನಾಗ ನನಗೆ ಅನ್ಸೋ ಮಟ್ಟಿಗೆ ಹೋದ ಸತಕ್ಕಿಂತನೂ ಒಂದು ಸ್ವಲ್ಪ ಸ್ಲೋ ಇರ್ತೈತೆ ಅಂತ ಹೇಳಿ ನನಗೆ ಅನ್ಸತೈತಿ. ನೋಡ್ಬೇಕು ಹೆಂಗೆ ಇರ್ತೈತಿ ಅಂತೇಳಿ. 160 ಇಲ್ಲಿ ಒಂದು ಎವರೇಜ್ ಸ್ಕೋರ್, 180 190 ಒಂದು ವಿನ್ನಿಂಗ್ ಸ್ಕೋರ್ ಆಗ್ಬೋದು. 180 190 ಫಸ್ಟ್ ಬ್ಯಾಟಿಂಗ್ ಆಡಿ ಹೊಡೆದ್ರಂದ್ರೆ ಅದನ್ನ ಡಿಫೆಂಡ್ ಮಾಡ್ಕೊಳಕ ಒಂದು ಸ್ವಲ್ಪ ಈಸಿ ಆಗ್ತೈತಿ. ಅದಕ್ಕಿಂತ ತೆಳಗೆ ಹೊಡೆದ್ರಂದ್ರೆ ಚೇಸ್ ಆಗೋ ಚಾನ್ಸಸ್ ಇಲ್ಲಿ ಇರ್ತೈತಿ. ಇದು ಬ್ಯಾಟ್ಸ್ಮನ್ಸ್ಗಳಿಗೆ ಒಂದು ನ್ಯೂಟ್ರಲ್ ಪಿಚ್ ಏನು ಅಂತ ಬಾರಿ ಸಪೋರ್ಟ್ ಸಿಗ್ತೈತಪ್ಪ ಇಲ್ಲಿ ಬ್ಯಾಟ್ಸ್ಮನ್ಸ್ಗಳಿಗೆ ಅಂತೇಳಿ ಹೇಳಕ್ ಆಗಂಗಿಲ್ಲ. ಸ್ಪಿನ್ನರ್ಸ್ ಇಲ್ಲಿ ಭಾರಿ ಎಂಜಾಯ್ ಮಾಡ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಇಲ್ಲಿ ಸಪೋರ್ಟ್ ಸಿಗ್ತೈತಿ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗೆ 4 ಸಲ ಇವು 2 ಟೀಮ್ ಮುಖಾಮುಖಿ ಆಗೈತಿ. ಅದ್ರೊಳಗೆ 4 ಸಲನೂ ಗುಜರಾತ್ ಟೈಟನ್ಸ್ ವಿನ್ ಆಗೈತಿ. ನಾವು 1 ಸಲನೂ ಗುಜರಾತ್ ವಿರುದ್ಧ LSG ಗೆದ್ದಿಲ್ಲ IPLನಾಗ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ LSG ಒಳಗೆ ಏನು ಮಯಾಂಕ್ ಯಾದವ್ ಅವರು ಬಂದಿದ್ದು ಬರೋಣ ಬ್ಯಾಕ್ ಟು ಬ್ಯಾಕ್ ಏನು ಒಂದು ಭಾರಿ ಸ್ಪೆಲ್ ರೀ ಅವ್ರದ್ದು. ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಇದು ಒಂದು ಡ್ರೀಮ್ಗಿಂತನೂ ಹೆಚ್ಚಿನ ಸಿಕ್ಕಂಗಾಗೈತೆ ಅವರಿಗೆ. ಇವ್ರದಂತರೂ ಒಂದು ಭಾರಿ ಪೇಸ್ ಐತಿ. ಎಲ್ಲ ಬಾಲ್ನು ಆಲ್ಮೋಸ್ಟ್ 150 ಪೇಸ್ಲೆ ಒಕ್ಕಾಡ್ತಾರೆ. ಈ ಮ್ಯಾಚ್ನಾಗೂ ಇವರು ಬ್ಯಾಟ್ಸ್ಮನ್ಸ್ಗಳಿಗೆ ಕಾಟ ಕೊಡೋ ಎಲ್ಲ ಚಾನ್ಸಸ್ನು ಹೈ ಐತಿ. ನೋಡೋಣ ಈ ಮ್ಯಾಚ್ನಾಗೂ ಹೆಂಗೆ ಆಡ್ತಾರ. ಹ್ಯಾಟ್ರಿಕ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ತಗೋತಾರೋ ಏನು ಇಲ್ಲೋ ಅಂತೇಳಿ ನೋಡೋಣ. LSG 3 ಮ್ಯಾಚ್ ಒಳಗೆ 2 ಮ್ಯಾಚ್ ಗೆದ್ದು ಪಾಯಿಂಟ್ಸ್ ಟೇಬಲ್ನಾಗ 4ನೇ ಪೊಸಿಷನ್ ಒಳಗೈತಿ. ಇನ್ನು ಗುಜರಾತ್ ಟೈಟನ್ಸ್ ಟೀಮ್ ಬಗ್ಗೆ ಮಾತಾಡಿದ್ರೆ ಶುಭ್ಮನ್ ಗಿಲ್ ಅವರು ಏನು ಫಾರ್ಮ್ನಾಗ ಇದ್ದಿದ್ದಿಲ್ಲ. ಅವರ ಲಾಸ್ಟ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಭಾರಿ ಪರ್ಫಾರ್ಮೆನ್ಸ್ ಕೊಟ್ಟು ಫಾರ್ಮ್ನಾಗ ಬಂದಾರ. ಇನ್ನು ಗುಜರಾತ್ ಟೈಟನ್ಸ್ನ ನೂರ್ ಅಹಮದ್ ಅವರು ಭಾರಿ ಬೌಲಿಂಗ್ ಮಾಡತ್ತಾರ. ರಶೀದ್ ಖಾನ್ ಅವ್ರಕ್ಕಿಂತನೂ ಎಫೆಕ್ಟಿವ್ ಇವ್ರ ಬಾಲ್ ಆಗ್ಯಾವ. ಈ ಮ್ಯಾಚ್ನಾಗೂ ಡೇವಿಡ್ ಮಿಲ್ಲರ್ ಅವರು ಅನ್ಅವೈಲೇಬಲ್ ಇರ್ತಾರ. ರೋಲ್ಡ್ ಔಟ್ ಆಗ್ಯಾರ 1-2 ವಾರ. ಕೇನ್ ವಿಲಿಯಮ್ಸನ್ ಅವ್ರ ಬದಲಿಗೆ ಇಲ್ಲಿ ಆಡೋದು ನಾವು ನೋಡ್ಬೋದು ಗುಜರಾತ್ ಟೈಟನ್ಸ್ ಕಡೆದಿಂದ. ಆ ವಿಡಿಯೋ ಇನ್ನು ಜಾಸ್ತಿ ಭಾಳ ದೊಡ್ಡದಾಕತ್ತಿಲ್ಲ, ಇಲ್ಲೇ ಜಲ್ದಿ ಮುಗಿಸ್ಬಿಡೋನು. ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ ಗುಜರಾತ್ ಟೈಟನ್ಸ್ ವಿನ್ ಆಗ್ಬೋದು. ನಿಮಗೇನು ಅನಿಸ್ತೈತಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.